ಹಾಗಾದ್ರೆ ಸರ್ ಸತ್ಯ ಹೊರಗೆ ಬರಲಿ ಅಂತ ಹೇಳಿಕೆ ಕೊಟ್ಟರೆ ಯಾರಾದರೂ ಸಾಮಾನ್ಯ ಮನುಷ್ಯರೇ ಆಗಲಿ ಅಥವಾ ಸೆಲೆಬ್ರಿಟಿಗಳೇ ಆಗಲಿ ರಾಜಕೀಯದವರೇ ಆಗಲಿ ಸತ್ಯ ಹೊರಗೆ ಬರಲಿ ತನಿಖೆ ಆಗಲಿ ಅಂದರೆ ಅವರು ಹಿಂದೂ ವಿರೋಧಿಗಳು ಅಂತ ಕರಿಬೇಕು ಅವರನ್ನ ಹಿಂದುತ್ವದ ವಿರೋಧಿ ಹೇಳೋದು ಕರಿಬೇಕಾ? ಹೇಳ್ತಾರೆ, ಯಾರು ಮುತಾಲಿಕ್ ಹೇಳ್ತಾರೆ, ಹಾ. ಸ್ವರ್ಣ ಟಿವಿ ಅವರು ಹೇಳ್ತಾರೆ, ಹಾ. ಮತ್ತೆ ಅಶೋಕ್ ಹೇಳ್ತಾರೆ, ಹ್ಮ್. ಶೋಭಾ ಕರಂದ್ಲಾಜೆ ಹೇಳ್ತಾರೆ, ಹ್ಮ್. ಬ್ಯೂಟಿ ಕಾದ್ರೆ ಹೇಳ್ತಾರೆ. ಹ್ಮ್. ಹ್ಮ್ ಇವರೆಲ್ಲ ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ. ಹ್ಮ್. ಹಿಂದೂ ವಿರೋಧಿ ಅಂದ್ರೆ ದೇಶ ವಿರೋಧಿಗಳು ಅಂತಾರೆ. ಹ್ಮ್. ಇವರೆಲ್ಲ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಹ್ಮ್. ಇವರು ಮುಸಲ್ಮಾನರು ಅಂತ ಹೇಳ್ತಾರೆ, ಇವರು ಕ್ರೈಸ್ತರು ಅಂತ ಹೇಳ್ತಾರೆ, ಹ್ಮ್. ಇವರು ಕಮ್ಯುನಿಸ್ಟ್ ಅಂತ ಹೇಳ್ತಾರೆ. ಹ್ಮ್. ಬಟ್ ಸೌಜನ್ಯ ಯಾರು? ಹ್ಮ್. ಅನನ್ಯ ಭಟ್ ಯಾರು? ಇದೇ ವೇದವಲ್ಲಿ ಯಾರು? ಹ್ಮ್. ಪದ್ಮಲತಾ ಯಾರು? ಪಾಕಿಸ್ತಾನ, ಬಾಂಗ್ಲಾದೇಶ, ಕಮ್ಯುನಿಸ್ಟ, ಕ್ರಿಸ್ಟಿಯನ, ಮುಸ್ಲಿಮ, ಏನವರು? ಇದು ಒಂದು ಆಯಾಮ ಸರ್. ಹಾಗಾದ್ರೆ ಧರ್ಮಸ್ಥಳ ಅಂದಾಗ ಅತಿ ಹೆಚ್ಚು ಆದಾಯ ಬರುವ ಧರ್ಮಸ್ಥಳ ಅಂದರೆ ತನ್ನದೇ ಆದಂಥ ಖ್ಯಾತಿಯನ್ನು ಹೊಂದಿರುವಂಥ ಕ್ಷೇತ್ರ. ಹಾಗಾಗಿ ಅದರ ಖ್ಯಾತಿಯನ್ನು ಕುಖ್ಯಾತಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ಷಡ್ಯಂತ್ರ ನಡೀತಾ ಇದೆ, ಅದಕ್ಕೆ ಫಂಡಿಂಗ್ ಆಗ್ತಾ ಇದೆ. ಯೂಟ್ಯೂಬಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಂಥ ಆ ಹುಡುಗ ಇಸ್ಲಾಂ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು. ಹೇಳ್ತಾನೆ ಈಗ 338 ಡಿಫೆಂಡೆಂಟ್ ಇದ್ದಾರೆ, ಅದರಲ್ಲಿ ಮುಸ್ಲಿಮ್ಸ್ ಅಂದ್ರೆ 4 ಜನ ಇದ್ದಾರೆ. 338ಅಲ್ಲಿ 4 ಹೋದ್ರೆ 334 ಸಾಕ್ಷಾತ್ ಹಿಂದೂಗಳ ಬಂಟ್ಸ್ ಇದ್ದಾರೆ, ಗೌಡ್ರಿದ್ದಾರೆ. ಈಗ ನಾವು ಮಾತಾಡ್ತಾ ಇದ್ದೀವಿ, ನನ್ನ ಮೊಹಮ್ಮದ, ನನ್ನ ಹೆಸರು ಬಾಲಕೃಷ್ಣನ್, ನಾನೇನ ಬಾಲನ್ ಎಂದು ಕರೀತಾನೆ, ನಾನೇನು ಕ್ರಿಶ್ಚಿಯನ. ಬಟ್ ಕಮ್ಯುನಿಸ್ಟ್ ಅಂತ ಹೇಳ್ಬೋದು, ನಾನು ಕಮ್ಯುನಿಸ್ಟ್. ಎಸ್, ಎಲ್ಲರೂ ಚೆನ್ನಾಗಿ ಬದುಕಬೇಕು, ಅದಕ್ಕೆ ನಾನು ಕಮ್ಯುನಿಸ್ಟು. ಅದಕ್ಕೆ 4 ಗಂಟೆಗೆ ಸ್ಕೂಟರ್ ತಗೊಂಡು ಬೀದಿಯಾಗಿ ಹೋಗಿ ಫೈಟ್ ಮಾಡ್ತೀವಿ. ಇವತ್ತು ಒಂದು ಒಳ್ಳೆ ಸೆಟಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಮ್ಯುನಿಸ್ಟ್ ನಾನೇನು ಕೆಟ್ಟವನ್ನ ಯಾರ ಹತ್ರ ದುಡ್ಡು ತಗೊಂಡಿದ್ದೀನ? ಈಗ ಕೇಸು ನನ್ನ 3 ದಿವಸ ಆರ್ಗ್ಯುಮೆಂಟ್ ಮಾಡಿದ್ದೀನಿ. ಏನು ಟೈಪಿಂಗು ನಮ್ದೆ, ಪೇಪರು ನಮ್ದೆ, ಸ್ಟಾಂಪು ನಮ್ದೆ. ಯಾರು 1 ರೂಪಾಯಿ ಕೊಟ್ಟಿದ್ದು? ಎಲ್ಲಿಂದ ಕಾಸು ಬಂದು ಯಾರು ಕೊಟ್ರು ನನಗೆ ದುಡ್ಡು? 1 ರೂಪಾಯಿ ಯಾರ ಹತ್ರನೂ ತಗೊಂಡಿಲ್ಲ. 3 ದಿವಸ ಆರ್ಗ್ಯುಮೆಂಟ್ ಮಾಡಿದ್ದೀನಿ. ದುಡ್ಡು ಯಾರು ಕೊಡ್ತಾರೆ? ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸರ್ ಯಾವುದೋ ಬೇರೆ ಕೇಸ್ ಆದರೆ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕೆ SITಗಳು ಇಮಿಡಿಯೇಟ್ ಫಾರ್ಮ್ ಆಗುತ್ತೆ. ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಕೇಸ್ ತಗೊಳ್ಳೋದಾದ್ರೆ ಏನು ತರಾತುರಿ SIT ಫಾರ್ಮ್ ಆಗೋಕ್ಕೆ. ಅದೇ ಇಂಥ ಕೇಸ್ನಲ್ಲಿ SIT ಕೂಡ ತರಾತುರಿ, ಬಹಳ ನಿಧಾನ. ಅಧಿಕಾರ, ಹಣ, ಐಷಾರಾಮಿ ಜೀವನ. ಅಧಿಕಾರಕ್ಕಿಂತಲೂ ಹಣಕ್ಕಿಂತಲೂ ಒಂದು ಧರ್ಮ ಅಂದ್ರೆ ಸೂಪರ್ ಅದು. ಸೊ ಎಲ್ಲಾನು ಸೇರ್ಕೊಂಡು ಅದಕ್ಕೆ ಕಾರ್ಪೊರೇಟ್ ಫ್ಯಾಸಿಸಮ್ ಅಂತೀವಿ ನಾವು, ಫ್ಯೂಡಲ್ ಕಾರ್ಪೊರೇಟ್ ಫ್ಯಾಸಿಸಮ್. ಅಂದ್ರೆ ಧರ್ಮಸ್ಥಳ ದೇಶದಲ್ಲಿ ಒಂದು ಭಾಗ ಅಲ್ಲ, ಇಟ್ಸ್ ಅ ಕಿಂಗ್ಡಮ್, ಫೀವ್ಡಮ್. ಅದೊಂದು ರಾಜಾಂಗ, ರಾಜ ಏನಾಗ್ಲೂ ಮಾಡ್ಬೋದು. ಮತ್ತೆ ಪೊಲೀಸರು ಯಾಕೆ ಕಣ್ಮುಚ್ಕೊಂಡಿದ್ರು? ಇಡೀ ಈಕೋ ಸಿಸ್ಟಮ್ ಫೇಲ್ಡ್, ಸಿಸ್ಟಮ್ ಫೇಲ್ಯೂರ್. ಎಲ್ಲರಿಗೂ ನಾಚಿಕೆ ಆಗ್ಬೇಕು. ಅದು ಮುಖ್ಯಮಂತ್ರಿ ಇರಲಿ, ಯಾವನಾಗ್ಲಿರ್ಲಿ, ಇಡೀ ಸಿಸ್ಟಮ್ ಫ್ರಮ್ 79 ಟು ಇವತ್ತು ನಾಲಾಯ್ತು. ನಾಚಿಕೆ ಇಲ್ಲ ಇವ್ರಿಗೆ. ಇಷ್ಟೊಂದು ನಡೀತಾ ಇದೆ, ಏನು ನಡೆದಂಗಿರೋದು ಹೆಂಗಾಗುತ್ತೆ ಇದು? ಸೌಜನ್ಯನ ಕಾಪಾಡಿದ್ರೆ ಮತ್ತೆ ಇನ್ನೊಬ್ರು ಸತ್ತಿರೋಕ್ ಸಾಧ್ಯ ಇಲ್ಲ. ವೇದವಲ್ಲಿ ಕೊಲೆ ಪ್ರಕರಣದಲ್ಲಿ ಬಂಧಿಸಿ ತಪ್ಪು ಮಾಡಿರೋರ್ನ ಜೈಲಿಗೆ ಕಳಿಸಿದ್ಲೆ ಪದ್ಮಲತಾ ಕೊಲೆ ಆಗಿರೋಂಗಿಲ್ಲ.